जिंदाबाद जिंदाबाद यूथ कांग्रेस जिंदाबाद 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 यूथ कांग्रेस जिंदाबाद धिक्कार धिक्कार बीजेपी के धिक्कार ಧಿಕ್ಕಾರ ಧಿಕ್ಕಾರ बीजेपी के धिक्कार ವಿದ್ಯಾರ್ಥಿ ವಿರೋಧಿ ಬಿಜೆಪಿ ಸರ್ಕಾರ ಕೇಳಿ ಧಿಕ್ಕಾರ 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 ಭ್ರಷ್ಟ ಬಿಜೆಪಿ ನಾಯಕರಿಗೆ ಹೇಳಿ ಧಿಕ್ಕಾರ 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 ಏನು ಇವತ್ತು ಕೇಂದ್ರ ಸರ್ಕಾರದ ವೈಫಲ್ಯದಿಂದ ಮತ್ತೆ ನೀಟ್ ಹಗರಣವಾಗಿದೆ. ನೀಟ್ ಹಗರಣ ಪೇಪರ್ ಲೀಕ್ ಆಗುವ ಮುಖಾಂತರ ಲೀಕ್ ಆಗಿದೆ. ಜೊತೆಯಲ್ಲಿ ಎಕ್ಸಾಮ್ ಆದ ನಂತರ ಪೇಪರ್ ಲೀಕ್ ಆಗಿರುವಂಥದ್ದು ಬಹಳ ಏನು ಹೇಳ್ತೀವಿ, ಈ ಒಂದು ಕೇಂದ್ರ ಸರ್ಕಾರದ ವೈಫಲ್ಯ, ಕೇಂದ್ರ ಸರ್ಕಾರದ ಕುಂದುಕೊರತೆಯನ್ನು, ವಿದ್ಯಾರ್ಥಿಗಳ ಕುಂದುಕೊರತೆಯನ್ನು ಆಲಿಸಕ್ಕಾಗದೇ ಸೋತು ಕುಂತಿದೆ ಅಂತ ಕೇಂದ್ರ ಸರ್ಕಾರ ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕಂತಂದರೆ ಕೇಂದ್ರ ಸರ್ಕಾರ ಬಂದ ನಂತರ ಪ್ರತಿ ವರ್ಷವೂ ಕೂಡ ಪ್ರತಿ ಪ್ರಶ್ನೆ ಪತ್ರಿಕೆಗಳು ಕೂಡ ಲೀಕ್ ಆಗ್ತಾ ಬರ್ತಾ ಇದೆ. 2015ರಲ್ಲಿ ವ್ಯಾಪಕ ಹಗರಣ ಆಗಿ ನೂರಾರು ಜನ ಕೊಲೆಗಳಾಯಿತು. ಅದಕ್ಕೆ ಕೇಂದ್ರ ಸರ್ಕಾರನೇ ಕಾರಣ. 2018ರಲ್ಲಿ CBSE ಕ್ವಶನ್ ಪೇಪರ್ ಲೀಕ್ ಆಯಿತು. ಅವರು ಕೂಡ ಸೆಕೆಂಡ್ PU ವಿದ್ಯಾರ್ಥಿಗಳು ಮತ್ತೆ ಎಕ್ಸಾಮ್ ಬರುವಂತ ಮಾಡಿದ್ರು. 2024ರಲ್ಲಿ ಮತ್ತೆ ಇದೇ ನೀಟ್ ಹಗರಣವಾಗಿತ್ತು, ಕ್ವಶನ್ ಪೇಪರ್ ಲೀಕ್ ಆಗಿತ್ತು, ಮರು ಪರೀಕ್ಷೆ ಆಗಿತ್ತು. ಇದೇ 2026ರಲ್ಲೂ ಕೂಡ 22 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಎಕ್ಸಾಮನ್ನು ಬರೆದಿರುವಂಥವ್ರು ಮತ್ತೆ ಮರು ಎಕ್ಸಾಮ್ ಬರೆಯೋದಕ್ಕೆ ಹೊರಟಿದ್ದಾರೆ. ಕಾರಣ ಈ ಕ್ವಶನ್ ಪೇಪರ್ ಲೀಕ್ ಆಗಿದೆ. ಈ ಮಾಫಿಯಾವನ್ನು ತಡೆಗಟ್ಟೋದಕ್ಕೆ ಕೇಂದ್ರ ಸರ್ಕಾರದಿಂದ ಯಾಕೆ ಆಗ್ತಾ ಇಲ್ಲ? ಕೇಂದ್ರ ಸರ್ಕಾರದಿಂದ 30 ಲಕ್ಷ ವೋಟರ್ಸನ್ನು ವೆಸ್ಟ್ ಬೆಂಗಾಲಲ್ಲಿ ಡಿಲೀಟ್ ಮಾಡೋದಕ್ಕಾಗತ್ತೆ. ಅದೇ ಒಬ್ಬ ಈ ಒಂದು ನೀಟ್ ಕ್ವಶನ್ ಪೇಪರನ್ನು ಲೀಕ್ ಮಾಡುವಂಥ ಮಾಫಿಯಾ ಗ್ರೂಪನ್ನು ಯಾಕೆ ಕಿತ್ತೋಗ್ಯಕ್ಕಾಗ್ತಾ ಇಲ್ಲ ಕೇಂದ್ರ ಸರ್ಕಾರಕ್ಕೆ ಮತ್ತು ಅಮಿತ್ ಶಾ ಅವರಿಗೆ? ಇಲ್ಲೇ ಗೊತ್ತಾಗುತ್ತೆ ಈ ಮಾಫಿಯಾದಲ್ಲಿ ಯಾರು ಒಳಗಡೆ ಇದ್ದಾರೆ ಅಂತ. ಏನು ಬಡ ಕುಟುಂಬದವರಂತೂ ಇಲ್ಲ, ಬಡ ವಿದ್ಯಾರ್ಥಿಗಳಂತೂ ಇಲ್ಲ, ರೈತರ ಮಕ್ಕಳು ಅದನ್ನು ಆ ಲೆವೆಲ್ಗೆ ಹೋಗೋದಕ್ಕೂ ಆಗಲ್ಲ. ಯಾಕಂದರೆ ಸಾಲ ಸೂಲ ಮಾಡಿ ಬಂದು ಕೋಚಿಂಗ್ ತೊಗೊಂಡು ಓದ್ತಾ ಇರ್ತಾರೆ. ಇದಕ್ಕೆಲ್ಲ ಈ ಒಂದು ಲೀಕನ್ನು ಯಾರು ಮಾಡೋವಂಥದ್ದು? ಯಾರೋ ದುಡ್ಡಿರೋವಂಥವ್ರು, IAS ಮಕ್ಕಳು, IPS ಮಕ್ಕಳು, ಅಥವಾ ಯಾವುದೋ ದೊಡ್ಡ ಕಾಂಟ್ರಾಕ್ಟರ್ ಮಕ್ಕಳುಗಳು, ಅಥವಾ BJP ನಾಯಕರುಗಳ ಮಕ್ಕಳುಗಳು, ಇವರಿಗೆ ಕ್ವಶನ್ ಪೇಪರ್ಸ್ ಬೇಕಾಗುತ್ತೆ, ಅದರಿಂದ ಲೀಕ್ ಮಾಡಿರ್ತಾರೆ. ಈ ಮಾಫಿಯಾದಿಂದನೇ ಇದು ಕೂಡ ಆಚೆ ಬಂದಿರೋದು. ಯಾವಾಗ ಕೆಲವರಿಗೆ ಕ್ವಶನ್ ಪೇಪರ್ ಸಿಕ್ತು ಲೀಕ್ ಆಗಿ, ಕೆಲವರಿಗೆ ಸಿಕ್ಕಿಲ್ಲ, ಅವರೇ ಇವಾಗ ಆಚೆ ಬಿಟ್ಟಿದ್ದಾರೆ. ಇದಕ್ಕೆಲ್ಲ ಒಳಗಡೆ ಎಲ್ಲ ಇದರಲ್ಲಿ ಸುತ್ತ ಇರೋರೆಲ್ಲ ಅವರೇನೆ, BJP ಅವರೇನೆ. ವ್ಯಾಪಕ ಹಗರಣದಲ್ಲೂ ಕೂಡ ಅವರೇ ಇದ್ದಿದ್ದು ಸುತ್ತ ಕೂಡ. ಈಗ ಎಕ್ಸಾಮ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಸಾಕಷ್ಟು ಅಮಾಯಕರು ಇದ್ದಾರೆ, ಬಡವರು ಇದ್ದಾರೆ, ಅವರಿಗೆ ಎಕ್ಸಾಮ್ ಬರೆಯೋಕ್ಕೆ ಮತ್ತೆ ಕಷ್ಟ ಆಗುತ್ತೆ. ಸಾಕಷ್ಟು ರ್ಯಾಂಕ್ ಬರ್ತೀವಿ ಅನ್ನೋಂಥ ಆಸೆ ಇತ್ತು, ಅಂಥವರೆಲ್ಲ ಕೂಡ ನೀವು ಇರ್ತೀರಾ ನೋಡಿ. ಏನು ಪ್ರತಿ ತಿಂಗಳು ಓದಿ, ಪ್ರತಿ ರಾತ್ರಿ ಓದಿ ತಮ್ಮ ಟೈಮನ್ನು ಆ ಓದಕ್ಕೋಸ್ಕರ ಟೈಮ್ ಇಟ್ಟು ಓದಿ ಇವಾಗ ಎಕ್ಸಾಮ್ ಆಲ್ರೆಡಿ ಬರ್ತಾರೆ. ಮತ್ತೆ ಎಕ್ಸಾಮ್ ಬರೀಬೇಕು ಅಂತಂದರೆ ಅವ್ರು ಓದಿದ್ದೆಲ್ಲ ಶೂನ್ಯ ಅನ್ನೋ ರೀತಿಯಲ್ಲಿ ಕೇಂದ್ರ ಸರ್ಕಾರ ಮಾಡಿದೆ. ಇದನ್ನು ನಾವು ಖಂಡಿಸ್ತೀವಿ. ನಾವು ವಿದ್ಯಾರ್ಥಿಗಳ ಪರವಾಗಿದ್ದೀವಿ. ಯುವ ಕಾಂಗ್ರೆಸ್ಸು ರಾಷ್ಟ್ರಾದ್ಯಂತ ಈ ಪ್ರತಿಭಟನೆಯನ್ನು ಮಾಡ್ತಾಯಿದ್ದೀವಿ. ನಾವು ಪ್ರತಿಭಟನೆಯನ್ನು ಸ್ಟಾರ್ಟ್ ಮಾಡಿದ್ಮೇಲೆ ನಾವು ಮರು ಎಕ್ಸಾಮ್ ಮಾಡ್ತೀವಿ ಅಂತ ಹೇಳಿದ್ರೆ ಹೊರತು ಇಲ್ಲಾಂದರೆ ಹಾಗೇ ಇಲ್ಲ ಅಂತ ಸುಳ್ಳನ್ನೇ ಕೂಡ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ಈ ಪ್ರತಿಭಟನೆಯಿಂದ ನಾವು ಮರುಪರೀಕ್ಷೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ವಿದ್ಯಾರ್ಥಿಗಳನ್ನು ಸರಿಯಾದ ರೀತಿಯಲ್ಲಿ ಪಾರದರ್ಶಕವಾದಂಥ ಎಕ್ಸಾಮನ್ನು ಮತ್ತೆ ಮಾಡಬೇಕು. ಅದರಲ್ಲಿ ಯಾವುದೇ ಥರದ ಕೊಟ್ಟಿರೋ ಫೀಸನ್ನು ಕೂಡ ವಾಪಸ್ ಕೊಡುವಂಥ ಕೆಲಸವನ್ನು ಮಾಡಬೇಕು. ಯಾಕಂದರೆ ಬಡವರಿಗೆ, ಮಧ್ಯಮ ವರ್ಗದವ್ರಿಗೆ ಅದು ಯೂಸ್ ಆಗುತ್ತೆ. ಯಾರೋ ಸಾಲ ಮಾಡಿ ಕೋಚಿಂಗ್ ತೊಗೊಂಡಿರ್ತಾನೆ, ಅವನು ಮತ್ತೆ ಫೀಸ್ ಕಟ್ಬಿಟ್ಟು ಎಕ್ಸಾಮ್ ಬರೆಯೋದಕ್ಕಂತೂ ಆಗಲ್ಲ. ಕೊಟ್ಟಿರೋ ಫೀಸನ್ನು ವಾಪಸ್ ಕೊಟ್ಟರೆ ಅಟ್ಲೀಸ್ಟು. ಯಾಕಂದರೆ ತಪ್ಪು ಕೇಂದ್ರ ಸರ್ಕಾರದ ಮತ್ತು NTA ಇದೆ ಹೊರತು ಈ ಯಾವುದೋ ವಿದ್ಯಾರ್ಥಿಗಳದಲ್ಲ. ಇದಕ್ಕೆ ಕಾರಣ ಎಲ್ಲ ಕೇಂದ್ರ ಸರ್ಕಾರನೇ, ಇದಕ್ಕೆ ಕಾರಣ ಎಲ್ಲ NTA, ಇದಕ್ಕೆಲ್ಲ ಕಾರಣ ಎಲ್ಲ BJP ಮತ್ತು ಅಮಿತ್ ಶಾನೇ, ಬೇರೆ ಯಾರೂ ಇಲ್ಲ. ಅದರಿಂದ ವಿದ್ಯಾರ್ಥಿಗಳಿಗೆ ಪೇ ಮಾಡುವಂಥ ಫೀಸನ್ನು ವಾಪಸ್ ಕೊಡಬೇಕು, ಫ್ರೀ ಎಕ್ಸಾಮನ್ನು ಕೊಡಬೇಕು, ಪಾರದರ್ಶಕವಾದ ಎಕ್ಸಾಮನ್ನು ಕೊಡಬೇಕು. ಮಧ್ಯಮ ವರ್ಗದವ್ರಿಗೆ ಮತ್ತು ರೈತರಿಗೆ ಈ ರೀತಿಯ ಕ್ವಶನ್ ಪೇಪರ್ ಲೀಕ್ ಆಗದೇ ಇರೋ ರೀತಿಯಲ್ಲಿ ಕೇಂದ್ರ ಸರ್ಕಾರ ನೋಡ್ಕೊಬೇಕು.